ನನಗೆ 6 ನಿಮಿಷ ಟೈಮ್ ಕೊಡಿ. ಪ್ಯೂರ್ ಇವಿ ಗಾಡಿನ ತಗೋಬೇಕು ಬೇಡವಾ ಅಂತ ಹೇಳ್ತೀನಿ. ನಾನು ತಗೊಳ್ಳಿ ಅಂದ್ರೂ ನೀವು ತಗೊಳ್ಳೋಕ್ಕೆ ಆಗಲ್ಲ. ಯಾಕಂದ್ರೆ ಹೆಚ್ಚು ಕಮ್ಮಿ ಈಗಾಗಲೇ ಪ್ಯೂರ್ ಇವಿಯ ಎಲ್ಲ ಶೋರೂಮ್ಗಳು ಮುಚ್ಚಿದೆ. ಎಲ್ಲೋ ಒಂದೋ ಎರಡು ಶೋರೂಮ್ಗಳಿವೆ. ಅವು ಕೂಡ ಇವತ್ತು ನಾಳೆ ಮುಚ್ಚಂಗಿವೆ. ನಾನು ಪ್ಯೂರ್ ಇವಿ ಕಂಪನಿಯ ನಿಯೋ ಎಂಟ್ರೆನ್ಸ್ ಗಾಡಿ ತಗೊಂಡು 1.5 ವರ್ಷ ಆಗಿದೆ. ಈವರೆಗೂ 36,000 ಕಿಲೋಮೀಟರ್ ಓಡಿಸಿದ್ದೀನಿ. ಅದರ ಅನುಭವನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ಈ ಗಾಡಿಗೆ ಇದುವರೆಗೆ ಖರ್ಚಾಗಿರೋ ದುಡ್ಡು ಹೇಳ್ಬಿಡ್ತೀನಿ. ಈ ಗಾಡಿ ಬೆಲೆ ಬಂದು 94,000. ಅದಾದ ಮೇಲೆ 2 ಸಲ ರಿಪೇರಿ ಬಂದಿದೆ. ಮೊದಲು ಬ್ಯಾಟ್ರಿ ರಿಪೇರಿ ಬಂತು. ಅದಕ್ಕೆ 6,000 ಖರ್ಚಾಗಿದೆ. ಆಮೇಲೆ ಗಾಡಿ ವೈರ್ನ ಇಲ್ಲಿ ಕಚ್ಚಾಗಿದೆ ಅಂತ ವಾಪಸ್ಸು 6,000 ಖರ್ಚಾಯಿತು. ಆಮೇಲೆ ಒಂದೆರಡು ಸಲ ಸಣ್ಣ ಪುಟ್ಟ ರಿಪೇರಿಗೆ ಅಂತ 2,000 ಖರ್ಚಾಗಿದೆ. ಇದುವರೆಗೆ ಈ ಗಾಡಿಗೆ ಹತ್ತತ್ರ 1,10,000 ಖರ್ಚಾಗಿದೆ. ನಾನು ಖರ್ಚು ಮಾಡಿರೋ ದುಡ್ಡು ರಿಕವರಿ ಆಗಿದೆಯಾ ಅಂತ ನೋಡೋದಾದ್ರೆ ಹೆಚ್ಚು ಕಮ್ಮಿ ರಿಕವರಿ ಆಗಿದೆ ಅಂತಾನೆ ಹೇಳಬಹುದು. ಇನ್ನೊಂದು 5,000 ಕಿಲೋಮೀಟರ್ ಇಲ್ಲ ಇನ್ನೂ 4 ತಿಂಗಳು ಯಾವುದೇ ತೊಂದರೆ ಇಲ್ಲದೆ ಗಾಡಿ ಓಡಿಸಿದ್ರೆ ನಾನು ಕೊಟ್ಟಿರೋ ಪೂರ್ತಿ ದುಡ್ಡು ರಿಕವರಿ ಆಗಿ ಲಾಭಕ್ಕೆ ಹೋಗ್ತೀನಿ. ಸ್ಪೆಸಿಫಿಕೇಶನ್ ಬಂದು ಪ್ರತಿ ಚಾರ್ಜ್ಗೆ 120 ಕಿಲೋಮೀಟರ್ ರೇಂಜ್ ನೀಡುತ್ತೆ. ಟಾಪ್ ಸ್ಪೀಡ್ ಬಂದು 65 ಕಿಲೋಮೀಟರ್. ತುಂಬ ಸಿಂಪಲ್ ಆದ ಡಿಸ್ಪ್ಲೇ, 10 ಇಂಚಿನ ಟೈರ್ಗಳು, ಬ್ಯಾಟ್ರಿ ಬಂದು 2.5 ಕಿಲೋವ್ಯಾಟ್ ಸಾಮರ್ಥ್ಯವಿದೆ. ಬ್ಯಾಟ್ರಿ ಮೇಲೆ 3 ವರ್ಷ ಇಲ್ಲ 40,000 ಕಿಲೋಮೀಟರ್ ವಾರಂಟಿ ಅಂತ ಹೇಳ್ತಾರೆ. ಆದರೆ ಶೋರೂಮ್ ಮುಚ್ಕೊಂಡು ಹೋದ್ರೆ ಯಾರ ಹತ್ರ ಹೋಗಿ ವಾರಂಟಿ ಕ್ಲೈಮ್ ಮಾಡೋದು ಹೇಳಿ? ಮೊದಲು ಈ ಗಾಡಿನ ತಗೊಂಡ್ಮೇಲೆ ಆಗಿರೋ ತೊಂದರೆ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಬಂದು ನೆಮ್ಮದಿ ಇಲ್ಲ. ಈ ಗಾಡಿಗೆ ಬೆಂಕಿ ಬೀಳುತ್ತೆ ಅಂತ ಗಾಡಿ ತಗೊಳ್ಳೋ ಸಮಯದಲ್ಲಿ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ಒಂದು ಭಯ ಇದೆ ನನ್ನಲ್ಲಿ. ಎಲ್ಲಿ ನನ್ನ ಗಾಡಿಗೂ ಬೆಂಕಿ ಬೀಳುತ್ತೋ ಅಂತ. ಪ್ರತಿ ಸಲ ಗಾಡಿ ಚಾರ್ಜ್ ಹಾಕಿದಾಗ ಭಯ ಆಗುತ್ತೆ. ಒಂದು ರೀತಿ ನೆಮ್ಮದಿನೇ ಇಲ್ಲ. ಎರಡನೇದಾಗಿ ಬಂದು ಸರ್ವಿಸ್ ಇಲ್ಲ. ನಾನು ಗಾಡಿ ತಗೊಂಡು ಡೀಲರ್ಗೆ ಲಾಸ್ ಆಗಿ ಶೋರೂಮ್ನ ಮುಚ್ಚಿಕೊಂಡು ಹೋಗಿದ್ದಾರೆ. ಇದರಿಂದ ನನಗೆ ಕಳೆದ 6 ತಿಂಗಳಿಂದ ಸರಿಯಾಗಿ ಸರ್ವಿಸ್ ಸಿಗ್ತಾ ಇಲ್ಲ. ಇದು ನನ್ನ ಒಬ್ಬರ ಸಮಸ್ಯೆಯಲ್ಲ, ಪ್ಯೂರ್ ಇವಿ ಗಾಡಿ ತಗೊಂಡಿರೋ ಎಲ್ಲ ಕಸ್ಟಮರ್ಗಳ ಸಮಸ್ಯೆ. ಯಾಕಂದ್ರೆ ಪ್ಯೂರ್ ಇವಿ ಡೀಲರ್ಗಳು ಲಾಸ್ ಮಾಡಿಕೊಂಡು ಶೋರೂಮ್ಗಳನ್ನು ಬಾಗಿಲು ಮುಚ್ಚಿಕೊಂಡು ಹೋಗಿದ್ದಾರೆ. ಆದ್ದರಿಂದ ಪ್ಯೂರ್ ಇವಿ ಕಸ್ಟಮರ್ಗಳಿಗೆ ಸರಿಯಾಗಿ ಸರ್ವಿಸ್ ಸಿಗದೆ ಗಾಡಿಗಳು ಗುಜರಿ ಸೇರಿದೆ. ಮೂರನೇದಾಗಿ ಬಂದು ಹೆಚ್ಚು ರಿಪೇರಿ ಖರ್ಚು. ಇದುವರೆಗೂ 2 ಸಲ ನನ್ನ ಗಾಡಿ ರಿಪೇರಿಗೆ ಬಂದಿದೆ. ಆದರೆ ಪ್ರತಿ ಸಲ ರಿಪೇರಿಗೆ ಅಂತ 6,000 ಖರ್ಚಾಗಿದೆ. ಆದರೆ ನನ್ನ ಗಾಡಿಗೆ ವಾರಂಟಿ ಇದೆ. ಆದರೆ ಈ ವಾರಂಟಿನ ಕ್ಲೈಮ್ ಮಾಡೋಕೆ ಶೋರೂಮ್ಗಳೇ ಇಲ್ಲ. ಕಂಪನಿಗೆ ಫೋನ್ ಮಾಡಿ ಕೇಳಿದ್ರೆ ಸರಿಯಾಗಿ ಉತ್ತರಿಸಲ್ಲ. ಕೊನೆಗೆ ಆಚೆ ಲೋಕಲ್ ಸರ್ವಿಸ್ ಸೆಂಟರ್ನಲ್ಲಿ ಏನಾದರೂ ಸರ್ವಿಸ್ ಮಾಡ್ಸೋಕ್ಕೆ ಹೋದರೆ ಸಿಕ್ಕಿದೆ ಚಾನ್ಸ್ ಅಂತ ಸುಲಿಗೆ ಮಾಡೋಕ್ಕೆ ಬರ್ತಾರೆ. ಅಮೆಝಾನ್ನಲ್ಲಿ 300 ರೂಪಾಯಿಗೆ ಸಿಗೋ ಐಟಮ್ನ 1,200 ರೂಪಾಯಿ ಅಂತಾರೆ. ಏನು ಮಾಡೋದು, ಬೇರೆ ದಾರಿ ಇಲ್ಲ ಅಂತ ಆಚೆನೆ ಕೇಳಿದಷ್ಟು ದುಡ್ಡು ಕೊಟ್ಟು ರಿಪೇರಿ ಮಾಡಿಸ್ಬೇಕು. ನನಗೆ 2 ಸಲ ಈ ಗಾಡಿ ರಿಪೇರಿ ಬಂದಾಗ 12,000 ಖರ್ಚಾಗಿದೆ. ಆದರೆ ನನಗೆ ಏನಾದರೂ ಕಂಪನಿ ಕಡೆಯಿಂದ ಸರಿಯಾಗಿ ಸರ್ವಿಸ್ ಸಿಕ್ಕಿದ್ರೆ ಈ ದುಡ್ಡು ಉಳಿತಿತ್ತು. ನಾಲ್ಕನೇದಾಗಿ ಲೋ ಕ್ವಾಲಿಟಿ ಐಟಮ್ಗಳು. ಕಂಪನಿಯವರು ಗಾಡಿಯಲ್ಲಿ ಹಾಕಿರೋ ಕೆಲವು ಐಟಮ್ಗಳು ತುಂಬ ಲೋ ಕ್ವಾಲಿಟಿಯಿಂದ ಕೂಡಿದೆ. ನನ್ನ ಗಾಡಿಯ ವೈರ್ಗಳನ್ನು ಇಲಿಗಳು ಕಚ್ಚಿ ತಿಂದಾಕಿದೆ. ವೈರ್ನ ಪ್ರೊಟೆಕ್ಷನ್ಗೆ ಅಂತ ಯಾವುದೇ ರೀತಿಯ ಎಕ್ಸ್ಟ್ರಾ ಕವರ್ ಕೂಡ ಕಂಪನಿಯವರು ಹಾಕಿಲ್ಲ. ಇದನ್ನು ರಿಪೇರಿ ಮಾಡ್ಸೋಕ್ಕೆ ಅಂತಾನೆ 6,000 ಖರ್ಚಾಯಿತು. ಆಮೇಲೆ ಕಂಪನಿಯವರು ಗಾಡಿಯಲ್ಲಿ ಹಾಕಿರೋ ಹಾರ್ನ್, ಲೈಟ್, ಫ್ಯೂಸ್ ಮತ್ತು ಸೀಟ್ ಇವೆಲ್ಲ ಲೋ ಕ್ವಾಲಿಟಿ ಐಟಮ್ಗಳಾಗಿವೆ. ಐದನೇದಾಗಿ ಮಾರಕ್ಕೆ ಆಗಲ್ಲ. ನಾನು ಕಳೆದ 4 ತಿಂಗಳಿಂದ ಈ ಗಾಡಿನ ಮಾರಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಮಾರಾಟ ಆಗ್ತಾ ಇಲ್ಲ. ಯಾವುದಾದ್ರೂ ಕಂಪನಿಯವರಿಗೆ ಎಕ್ಸ್ಚೇಂಜ್ ಆಫರ್ನಲ್ಲಿ ಕೊಡೋಣ ಅಂತ ವಿಚಾರಿಸಿದೆ. ಅಲ್ಲೂ ಕೂಡ ಆಗಲಿಲ್ಲ. ಕೊನೆಗೆ ಆನ್ಲೈನಲ್ಲಾದರೂ ಮಾರೋಣ ಅಂತ ನೋಡಿದೆ. ಅದೂ ಆಗಲಿಲ್ಲ. ಈ ಥರ ಎಲೆಕ್ಟ್ರಿಕ್ ಗಾಡಿಗಳನ್ನು ಮಾರಕ್ಕೆ ಆಗಲ್ಲ. ಬಂದಷ್ಟು ದಿನ ಓಡಿಸಿ ಆಮೇಲೆ ಗುಜರಿಗೆ ಹಾಕಬೇಕು. ಆರನೇದಾಗಿ ಬಂದು ಗಾಡಿ ತುಂಬ ಚಿಕ್ಕದಾಯಿತು. ಇದರಿಂದ ಇಬ್ಬರು ಕೂತ್ಕೊಂಡು ಗಾಡಿ ಓಡಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಗಾಡಿ ಟೈರ್ ಚಿಕ್ಕದಾಗಿರೋದ್ರಿಂದ ರೋಡ್ ಗ್ರಿಪ್ ಇಲ್ಲ. ಅದರಿಂದ ಕಮ್ಮಿ ಸ್ಪೀಡ್ನಲ್ಲೇ ಗಾಡಿ ಓಡಿಸ್ಬೇಕು. ಈ ಗಾಡಿಯಿಂದ ಆದ ಉಪಯೋಗ ಏನು ಅಂತ ಹೇಳ್ತೀನಿ. ಮೊದಲನೇದಾಗಿ ರಿಮೂವೇಬಲ್ ಬ್ಯಾಟ್ರಿ. ಗಾಡಿಯ ಬ್ಯಾಟ್ರಿನ ಬಿಚ್ಕೊಂಡು ಹೋಗಿ ನಾವು ಬೇಕಾದಲ್ಲಿ ಚಾರ್ಜ್ ಮಾಡಬಹುದು. ನಮ್ಮ ಮನೆ 3ನೇ ಮಹಡಿಯಲ್ಲಿರೋದು. ನಾನು ಬ್ಯಾಟ್ರಿನ ಬಿಚ್ಚಿಕೊಂಡು ಹೋಗಿ ನನ್ನ ಮನೆಯೊಳಗೆ ಚಾರ್ಜ್ ಮಾಡ್ತೀನಿ. ಪುಣ್ಯಕ್ಕೆ ಇದುವರೆಗೂ ಬೆಂಕಿ ಬಿದ್ದಿಲ್ಲ. ಎರಡನೇದಾಗಿ ಸಿಂಪಲ್ ಕಾಂಪೊನೆಂಟ್. ಓಲಾ ರೀತಿ ಸಾಫ್ಟ್ವೇರ್ನ ಕೊಟ್ಟು ಈ ಕಂಪನಿಯವರು ಗಾಡಿನ ಹಾಳು ಮಾಡಿಲ್ಲ. ಸಿಂಪಲ್ ಆದ ಕಾಂಪೊನೆಂಟ್ಗಳನ್ನು ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಗಾಡಿ ಓಡಿಸೋಕ್ಕೂ ಸುಲಭ ಮತ್ತು ಏನಾದರೂ ರಿಪೇರಿ ಬಂದರೂ ಕೂಡ ಒಂದೇ ದಿನದಲ್ಲಿ ಸುಲಭವಾಗಿ ರಿಪೇರಿ ಆಗುತ್ತೆ. ಮೂರನೇದಾಗಿ ಕಡಿಮೆ ಸರ್ವಿಸ್ ಚಾರ್ಜ್. ನಾನು ಗಾಡಿ ತೊಗೊಂಡು 1 ವರ್ಷದ ತನಕ ಶೋರೂಮ್ನಲ್ಲಿ ಸರ್ವಿಸ್ ಸಿಗ್ತಿತ್ತು. ಆಗ ಪ್ರತಿ ಸರ್ವಿಸ್ಗೆ ಬರೀ 300 ಖರ್ಚಾಗ್ತಿತ್ತು. ಮತ್ತು ಒಂದೇ ದಿನದಲ್ಲಿ ಸರ್ವಿಸ್ ಮಾಡಿ ಕೊಡ್ತಾಯಿದ್ರು.
ಓಲಾ ರೀತಿ ತಿಂಗ್ಳಾನ್ಗಟ್ಲೆ ಅಲಿಸ್ತಿರ್ಲಿಲ್ಲ. ಡೀಲರ್ಗಳ ಕಡೆಯಿಂದ ಏನೂ ತೊಂದರೆ ಇರಲಿಲ್ಲ. ತೊಂದರೆ ಇದ್ದಿದ್ದು ಪ್ಯೂರ್ ಇವಿ ಕಂಪನಿಯ ಕಡೆಯಿಂದ. ಕೊನೆಯದಾಗಿ 4 ಮಾತು ಹೇಳ್ತೀನಿ. ನಿಮ್ಮ ಹತ್ತಿರ ಎಲೆಕ್ಟ್ರಿಕ್ ಗಾಡಿ ಇದ್ರೆ ಇಲಿಗಳಿಂದ ಎಚ್ಚರ. ಯಾಕಂದ್ರೆ ಇಲಿಗಳು ವೈರ್ಗಳನ್ನ ಕಚ್ಚಿ ಹಾಕ್ತವೆ. ಅದರಿಂದ ಸ್ವಲ್ಪ ಹುಷಾರು. 10,000 ಇಲ್ಲ 20,000ದ ಮುಖ ನೋಡಿ ಈ ಥರ ಗಾಡಿ ತಗೊಂಡು ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಬೇಡಿ. ಆದಷ್ಟು ಪ್ಯೂರ್ ಇವಿ ಇಲ್ಲ ಓಲಾ ಥರದ ಗಾಡಿಗಳಿಂದ ದೂರಾನೇ ಇರಿ. ಈಗಾಗಲೇ ಪ್ಯೂರ್ ಇವಿ ಕಂಪನಿಯ ಗಾಡಿ ಇರುವವರು ಈ ಗಾಡಿ ಮಾರಿ ಬೇರೆ ಹೊಸ ಗಾಡಿ ತಗೊಳ್ಳಿ. ಈಗಾಗಲೇ ರಿಮೂವೇಬಲ್ ಬ್ಯಾಟ್ರಿ ಇರುವವರು ಯಾವುದೇ ಕಾರಣಕ್ಕೂ ಬ್ಯಾಟ್ರಿನ ಮನೆಯೊಳಗೆ ಚಾರ್ಜ್ ಹಾಕಬೇಡಿ. ಯಾಕೆಂದರೆ ಏನಾದರೂ ಬ್ಯಾಟ್ರಿಗೆ ಬೆಂಕಿ ಬಿದ್ದರೆ ಇಡೀ ಮನೆಗೆ ತೊಂದರೆ ಆಗುತ್ತೆ. ಅದಕ್ಕೆ ಮನೆ ಹೊರಗೆ ಚಾರ್ಜ್ ಮಾಡಲು ಶುರು ಮಾಡಿ. ಈಗಾಗಲೇ ಪ್ಯೂರ್ ಇವಿ ಗಾಡಿ ಇರುವವರು ಸರಿಯಾದ ಸರ್ವಿಸ್ ಸಿಗ್ತಿಲ್ಲ ಅಂದರೆ ಆಚೆ ಸರ್ವಿಸ್ ಏನಾದರೂ ಸಿಗುತ್ತಾ ಅಂತ ನೋಡಿ. ಆದರೆ ತುಂಬ ದುಡ್ಡು ಕಿತ್ತು ಬಿಡ್ತಾರೆ, ಹುಷಾರು. ಅಷ್ಟೇ.